ಹೊಳೆದು ಎತ್ತಿನ ಹೊಳೆ ಅಲ್ಲ, ದುಡ್ಡಿನ ಹೊಳೆ. ದುಡ್ಡು ಹರಿತಾ ಬರ್ತದೆ. ಇವತ್ತು ನೇತ್ರಾವತಿ ಇರಲಿ, ಹೇಮಾವತಿ ಇರಲಿ, ಕಾಳಿ ಇರಲಿ, ಅಘನಾಶಿರಿ ಇರಲಿ, ಅದು ಹುಟ್ಟುವ ಉಗಮ ಜಾಗ ಪಶ್ಚಿಮ ಘಟ್ಟದಲ್ಲಿ. ಅದು ಭಾಳ ಸೆನ್ಸಿಟಿವ್ ಪ್ರದೇಶ, ಭಾಳ ಸೂಕ್ಷ್ಮ ಪ್ರದೇಶ. ಈ ನದಿ ಮೂಲ ಹೇಗೆ ಹೇಳಿದರೆ, ಭಾಳ ನಿರೀಕ್ಷೆ ಇರ್ತಾರೆ. ನದಿ ಮೂಲ ಅಂದರೆ ಅಲ್ಲಿ ದೊಡ್ಡ ಫಾಲ್ಸ್ ಇರ್ಬೋದು, ನೀರಿರ್ಬೋದು ಅಂತ. ನದಿ ಮೂಲ ಅಂದರೆ ಒಂದು ಸಣ್ಣ ಡ್ರಾಪ್. ಥಿಕ್ ಫಾರೆಸ್ಟ್ನ ಒಳಗೆ ಒಂದು ಕಲ್ಲಿನಡಿಯಿಂದ ಒಂದು ಸಣ್ಣ ಡ್ರಾಪ್ಸ್ ಇಳಿತಾ ಇರ್ತದೆ. ಅದು ನೇತ್ರಾವತಿಯ ಮೂಲ. ಈಗ ನೋಡಿ, 437 TMC ನೀರು ನೇತ್ರಾವತಿಯಿಂದ ಅರಬ್ಬಿ ಸಮುದ್ರಕ್ಕೆ ಹೋಗ್ತದೆ. ಈಗ ಯೋಜನೆಕಾರವರು ಹೇಳಿದಂತೆ ಗೊತ್ತರೆ, ನಾವು ಸಮುದ್ರಕ್ಕೆ ಹೋಗುವ ವೇಸ್ಟ್ ವಾಟರನ್ನು ಕೊಂಡೋಗ್ತೇವೆ ಅಂತೇಳಿ, ವ್ಯರ್ಥ ನೀರು. ಯಾವ ನದಿ ಕೂಡ ವೇಸ್ಟ್ ವಾಟರ್ ಅಂತಿಲ್ಲ. ನಾವು ಇದಕ್ಕೊಂದು ಇದು ಹೇಳಿದರೆ, ಅಂದರೆ ಅದು ಎತ್ತಿನ ಹೊಳೆ ಅಲ್ಲ, ಅದು ದುಡ್ಡಿನ ಹೊಳೆ. ದುಡ್ಡು ಹರಿದು ಬರ್ತದೆ. ಈಗ ನೋಡಿ, ಆರಂಭದಲ್ಲಿ 8,000 ಕೋಟಿ, 13,000 ಕೋಟಿ, ಈಗ 25,000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. 24 TMC ಒಂದು 2 TMC ನೀರು ಕೊಡಿ ಅಂತ ನಾವು ಸರ್ಕಾರಕ್ಕೆ ಚಾಲೆಂಜ್ ಕೊಟ್ಟಾಗ ಯಾವ ನೀರಾವರಿ ಸಚಿವರಿಗೆ ಗೊತ್ತಿಲ್ಲ, ಅರಣ್ಯ ಸಚಿವರಿಗೆ ಗೊತ್ತಿಲ್ಲ.